ರಾಜ್ಯದ ನೂತನ ಸಿಎಂ ಡಿ.ಕೆ. ಶಿವಕುಮಾರ್ ಹಾಗೂ ಡಿ.ಸಿ.ಎಂ ಡಾಕ್ಟರ್ ಜಿ. ಪರಮೇಶ್ವರ್ಗೆ ನಮ್ಮ ಅಭಿಮಾನದ ಅಭಿನಂದನೆ ಸಲ್ಲಿಸಲು ಸಮಾರಂಭಕ್ಕೆ ತೆರಳಿದ ಚಿಂತಾಮಣಿ ಸರ್ಕಾರಿ ನೌಕರರು. ರಾಜ್ಯದ ನೂತನ ಮುಖ್ಯಮಂತ್ರಿಗಳಾಗಿ ಅಧಿಕಾರ ಸ್ವೀಕರಿಸಿದ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಹಾಗೂ ಉಪಮುಖ್ಯಮಂತ್ರಿಗಳಾಗಿರುವ ಡಾಕ್ಟರ್ ಜಿ. ಪರಮೇಶ್ವರ್ ಅವರಿಗೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಭವ್ಯ ಕಾರ್ಯಕ್ರಮದಲ್ಲಿ ಅಭಿಮಾನದ ಅಭಿನಂದನೆಗಳನ್ನು ಸಲ್ಲಿಸಲು ಚಿಂತಾಮಣಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಅಶೋಕ್ ಕುಮಾರ್ ಆರ್ ರವರ ನೇತೃತ್ವದಲ್ಲಿ ಎಲ್ಲ ಇಲಾಖೆಗಳ ಹಲವಾರು ನೌಕರರು, ನಿವೃತ್ತ ನೌಕರರು, ಪ್ರತಿಭಾ ಪುರಸ್ಕಾರಗೊಂಡ ಮಕ್ಕಳು, ಪೋಷಕರು, ಶಿಕ್ಷಕರು, ವೃಂದ ಸಂಘಗಳ ಪದಾಧಿಕಾರಿಗಳು ತೆರಳಿದರು. ಚಿಂತಾಮಣಿ ನಗರದ ಸರ್ಕಾರಿ ನೌಕರರ ಭವನದಿಂದ ಬಸ್ಸುಗಳಲ್ಲಿ ತೆರಳುವ ಮುನ್ನ ಮಾತನಾಡಿದ ಚಿಂತಾಮಣಿ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಆರ್. ಅಶೋಕ್ ಕುಮಾರ್ ಅವರು, ಸದರಿ ಅಭಿನಂದನಾ ಸಮಾರಂಭದಲ್ಲಿ ನೌಕರ ಮಕ್ಕಳ ಶಿಕ್ಷಣ ಸಾಧನೆಯನ್ನು ಗುರುತಿಸಿ SSLC ಮತ್ತು PUCಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲು ಹಮ್ಮಿಕೊಂಡಿದ್ದು ತಾಲೂಕು ವಿದ್ಯಾರ್ಥಿಗಳನ್ನು ಕರೆದೊಯ್ಯುತ್ತಿರುವುದಾಗಿ ತಿಳಿಸಿದರು. ಇನ್ನು ರಾಜ್ಯ ಸರ್ಕಾರವು ಚುನಾವಣಾ ಪ್ರಣಾಳಿಕೆಯಲ್ಲಿ ಘೋಷಿಸಿದ್ದ ತನ್ನೆಲ್ಲ ಪ್ರಮುಖ ಗ್ಯಾರಂಟಿಗಳನ್ನು ಈಗಾಗಲೇ ಯಶಸ್ವಿಯಾಗಿ ಜಾರಿಗೆ ತಂದಿದೆ. ಅದೇ ರೀತಿ 6ನೇ ಗ್ಯಾರಂಟಿಯಾದ ನೌಕರರ ಬಹುದಿನಗಳ ಬೇಡಿಕೆಯಾದ NPS ರದ್ದುಪಡಿಸಿ OPS ಜಾರಿಗೊಳಿಸಬೇಕೆಂದು ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳಿಗೆ ಭಿನ್ನವಿಸಿಕೊಳ್ಳುತ್ತೇವೆ ಎಂದರು. ಇತರೆ ರಾಜ್ಯಗಳಿಗೆ ಹೋಲಿಸಿದರೆ ಕರ್ನಾಟಕ ಸರ್ಕಾರಿ ನೌಕರರ ವೇತನದಲ್ಲಿ ಭಾರೀ ವ್ಯತ್ಯಾಸಗಳಿದ್ದು ಈ ತಾರತಮ್ಯವನ್ನು ನಿವಾರಿಸಬೇಕು ಎಂದ ಅವರು, ಜಯ ಸಿಗುವವರೆಗೂ ನಿರಂತರ ಹೋರಾಟ ಮಾಡಲಾಗುವುದು ಹಾಗೂ ನಿರಂತರವಾಗಿರುತ್ತದೆ ಎಂದರು. ಇನ್ನು ತಾಲೂಕು ಪಂಚಾಯಿತಿ ಇಒ ಆದ ಆನಂದ್ ಸರ್ ರವರು ಮಾತನಾಡಿ, NPSನಿಂದ OPSಗೆ ನೌಕರರನ್ನು ಒಳಪಡಿಸುವವರೆಗೂ ಸಂಘಟಿತ ಹೋರಾಟ ಪ್ರಯತ್ನ ಮುಂದುವರಿಯಲಿದ್ದು ಸರ್ಕಾರಿ ನೌಕರರ ಬಹು ದಿನಗಳ ಈ ನ್ಯಾಯಸಮ್ಮತ ಹೋರಾಟದಲ್ಲಿ ಜಯ ಸಿಗುವ ಲಕ್ಷಣಗಳು ಕಾಣಿಸುತ್ತಿವೆ ಎಂದರು. ಈ ಸಂದರ್ಭದಲ್ಲಿ ಸರ್ಕಾರಿ ನೌಕರರ ಸಂಘದ ಕಾರ್ಯದರ್ಶಿಗಳಾದ MN ಆಂಜನೇಯಪ್ಪನವರು, ಖಜಾಂಚಿಗಳಾದ ಜನಾರ್ದನ ಮೂರ್ತಿಯವರು, ರಾಜ್ಯ ಪರಿಷತ್ ಸದಸ್ಯರಾದ KR ಮಂಜುನಾಥ್ರವರು, ಉಪಾಧ್ಯಕ್ಷರಾದ ಜಗದೀಶ್ ರವರು, ಮಾಜಿ ಅಧ್ಯಕ್ಷರಾದ ಡಾಕ್ಟರ್ ಮುನಿರೆಡ್ಡಿಯವರು, ನಿರ್ದೇಶಕರಾದ ಪ್ರಸನ್ನರವರು, ತಿಮ್ಮಯ್ಯರವರು, ನರೇಂದ್ರರವರು, ನವೀನ್ ರವರು, ಹರಿಪ್ರಸಾದ್ ರವರು, ಪ್ರೌಢಶಾಲಾ ಸಹಶಿಕ್ಷಕರ ಸಂಘದ ಅಧ್ಯಕ್ಷರಾದ R ಮಂಜುನಾಥ್ ರವರು, ಕಾರ್ಯದರ್ಶಿಗಳಾದ ಶಿವಶಂಕರ್ CR ರವರು, ಸಹ ಕಾರ್ಯದರ್ಶಿಗಳಾದ ಮಹಾದೇವ ರೆಡ್ಡಿಯವರು, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ರಮೇಶ್ ರವರು, ಖಜಾಂಚಿಗಳಾದ ಮಸ್ತಾನ್ ವಲಿ ಸರ್ ಅವರು, ಉಪಾಧ್ಯಕ್ಷರಾದ ಜಯದೇವ್ ರವರು, ಸಹ ಕಾರ್ಯದರ್ಶಿಗಳಾದ ಮಂಜುಳಾ ಕುಮಾರಿ ಹಾಗೂ ಸಂಘಟನಾ ಕಾರ್ಯದರ್ಶಿಗಳಾದ ಮಂಜುಳಾ ದೇವಿರವರು, ನಿವೃತ್ತರ ನೌಕರ ಸಂಘದ ಅಧ್ಯಕ್ಷರಾದ ನಾರಾಯಣ ಸ್ವಾಮಿರವರು, ಮುಖ್ಯ ಶಿಕ್ಷಕ ಸಂಘದ ಅಧ್ಯಕ್ಷರಾದ ದಾಮೋದರ ರೆಡ್ಡಿರವರು, ಪದವೀಧರ ಶಿಕ್ಷಕರ ಸಂಘದ ಅಧ್ಯಕ್ಷರಾದ PR ವೆಂಕಟೇಶ್, GPT ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಈಶ್ವರ್ ಸಿಂಗ್, ಗೃಹ ಮಂಡಳಿ ನಿರ್ದೇಶಕರಾದ ಗಂಗಲಪ್ಪನವರು, N ವೆಂಕಟಾಚಲಪತಿರವರು, ಶಂಕರೆಡ್ಡಿಯವರು, ಕಸಾಪ ನಿಕಟಮೂರುವ ಅಧ್ಯಕ್ಷರಾದ MA ಪ್ರಕಾಶ್ ರವರು, KV ಚೌಡಪ್ಪನವರು, C ವೆಂಕಟಾಚಲಪತಿಯವರು, ನಿವೃತ್ತ ದೈಹಿಕ ಶಿಕ್ಷಕರಾದ ನಾರಾಯಣ ರೆಡ್ಡಿಯವರು, NPS ಕಾರ್ಯದರ್ಶಿಗಳಾದ ನರೇಂದ್ರ ಬಾಬು ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಸರ್ಕಾರಿ ನೌಕರರ ಒಂದು ಬೇಡಿಕೆಗೆ ಎಲ್ಲ ನಮ್ಮ ಹೋರಾಟ ನಿರಂತರವಾಗಿರ್ತದೆ. ಎಲ್ಲ NPSಯಿಂದ OPS ಆಗೋವರೆಗೂ ಎಲ್ಲ ನಮ್ಮ ಸರ್ಕಾರಿ ನೌಕರರ ಬಂಧುಗಳು ನಿರಂತರವಾದ ಹೋರಾಟಕ್ಕೆ ಜಯ ಸಿಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೀವಿ. ಸರ್ಕಾರಿ ನೌಕರರ ಸಂಘ ಕೇಂದ್ರ ಸಂಘದ ವತಿಯಿಂದ ದಿನ ನಮ್ಮ ರಾಜ್ಯದ ನೂತನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಾಕ್ಟರ್ ಜಿ. ಪರಮೇಶ್ವರ್ ಸಾಹೇಬರಿಗೆ ನಮ್ಮ ಅಭಿಮಾನದ ಅಭಿನಂದನೆ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದ ಜೊತೆಯಲ್ಲಿ ನಮ್ಮ ಸರ್ಕಾರಿ ನೌಕರರ SSLC ಮತ್ತು PUCಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ಇದರ ಜೊತೆಯಲ್ಲಿ ಇವತ್ತು ನಮ್ಮ ಸರ್ಕಾರಿ ನೌಕರರ ಬಹುದಿನಗಳ ಬೇಡಿಕೆಗಳಾಗಿರ್ತಕ್ಕಂಥ NPS ಅನ್ನು ರದ್ದುಗೊಳಿಸಿ OPS ಜಾರಿಗೊಳಿಸಬೇಕಂತ ಈಗಾಗಲೇ ನಮ್ಮ ಸಂಘಟನೆಗಳ ಮುಖಾಂತರ ಅನೇಕ ಹೋರಾಟಗಳು ಮಾಡಿದ್ದೀವಿ.
ಇವತ್ತು ನಾವು ಮಾನ್ಯ ಸರ್ಕಾರ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳು ನಾವು ಬೇಡ್ಕೊಳ್ಳೋದಿಷ್ಟೇ, ಇವತ್ತು ತಾವು ಏನು ಗ್ಯಾರಂಟಿಗಳು ತಾವು ಪ್ರಣಾಳಿಕೆಯಲ್ಲಿ ಹಾಕಿದರೆ ಆ ಗ್ಯಾರಂಟಿಗಳನ್ನು ಇವತ್ತು ಜಾರಿಗೆ ತಂದಿದ್ದೀರಾ. 6ನೇ ಗ್ಯಾರಂಟಿಯಾಗಿ ನಾವು NPS ಅನ್ನು ರದ್ದುಪಡಿಸಿ OPS ಜಾರಿಗೊಳಿಸ್ತೀವಿ ಅಂತ ತಮ್ಮ ಪ್ರಣಾಳಿಕೆಯಲ್ಲಿ ತಾವು ಪ್ರಕಟಿಸಿದ್ದೀರಾ. ಅದೇ ರೀತಿಯಾಗಿ ಏನು ಗ್ಯಾರಂಟಿಗಳ ರೀತಿಯಲ್ಲಿ ನಮ್ಮ ಗ್ಯಾರಂಟಿಯನ್ನು ಸಹ ನೀವು ಗ್ಯಾರಂಟಿಗೊಳಿಸಬೇಕು, ಜಾರಿಗೆ ಆಗಬೇಕು. ಇವತ್ತು ನಮ್ಮ ಸರ್ಕಾರಿ ನೌಕರರು ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದರೆ ವೇತನದಲ್ಲಿ ತುಂಬ ವ್ಯತ್ಯಾಸಗಳಿದ್ದಾವೆ. ಆದ್ದರಿಂದ ನಾವು ನಮ್ಮ ಒತ್ತಾಯ ಏನಂದರೆ ಇವತ್ತು ಕೇಂದ್ರ ಸಮಾನ ವೇತನ ನಮ್ಮ ಸರ್ಕಾರಿ ನೌಕರರಿಗೂ ಸಹ ಸಿಗಬೇಕು. ಒಂದೇ ಕಾಂಪೌಂಡಲ್ಲಿ ನಾವು ರಾಜ್ಯ ಸರ್ಕಾರಿ ನೌಕರರು ಮತ್ತು ಕೇಂದ್ರ ಸರ್ಕಾರ ನೌಕರರು ಕೆಲಸ ಮಾಡ್ತಾ ಇರ್ತೀವಿ. ಆದರೆ ವೇತನದಲ್ಲಿ ಗಜಾಂತರ ವ್ಯತ್ಯಾಸ ಇದೆ. ಆದ್ದರಿಂದ ಸಮಾನ ವೇತನಕ್ಕೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಿ. ಆ ಒಂದು ಅಡಿಯಲ್ಲಿ ಇವತ್ತು ನಾವು ಕೇಂದ್ರದ ಸಮಾನ ವೇತನವನ್ನು ನಮಗೆ ರಾಜ್ಯ ಸರ್ಕಾರಿ ನೌಕರರು ನೀಡಬೇಕು ಅಂತ ಇವತ್ತು ನಾವು ರಾಜ್ಯ ಸರ್ಕಾರದಲ್ಲಿ ನಮ್ಮ ಸರ್ಕಾರಿ ನೌಕರ ಸಂಘದ ಪರವಾಗಿ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಸುಧಾಕರ್ ಸರ್ ಅವರ ನೇತೃತ್ವದಲ್ಲಿ ಇದನ್ನು ನಾವು ಸುಮಾರು 1 ಲಕ್ಷಕ್ಕೂ ಹೆಚ್ಚು ನೌಕರರು ಇವತ್ತು ನಮ್ಮ ಚಿಂತಾಮಣಿ ತಾಲೂಕಿಂದ 5 ಬಸ್ಸುಗಳಿಗಿಂತ ಹೆಚ್ಚು ನೌಕರರು ಇವತ್ತು ನಾವು ಭಾಗವಹಿಸ್ತಾ ಇದ್ದೀವಿ. ಈ ಸಮ್ಮೇಳನದಲ್ಲಿ ಇವತ್ತು ನಮ್ಮ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಚಾಲನೆ ನೀಡಲಿಕ್ಕೆ ನಮ್ಮ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಹಣಾಧಿಕಾರಿಗಳು, ನಮ್ಮ ಸರ್ಕಾರಿ ನೌಕರ ಸ್ನೇಹಜೀವಿಗಳಾಗಿರ್ತಕ್ಕಂಥ ಆನಂದ್ ಸರ್ ಅವರು ಚಾಲನೆ ನೀಡಿದ್ದಾರೆ. ಮತ್ತು ನಮ್ಮ ಸರ್ಕಾರಿ ಚಿಂತಾಮಣಿ ತಾಲೂಕಿನ ಸಮಸ್ತ ಸರ್ಕಾರಿ ನೌಕರರು, ವೃಂದ ಸಂಘಗಳೆಲ್ಲ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಪದಾಧಿಕಾರಿಗಳು ಎಲ್ಲರೂ ಮತ್ತು ವಿದ್ಯಾರ್ಥಿಗಳು ಮತ್ತು ಪೋಷಕರು ಸಹ ಸಕಾಲಕ್ಕೆ ಆಗಮಿಸಿದ್ದಾರೆ. ಈ ಒಂದು ನಮ್ಮ ಸಮ್ಮೇಳನ ಯಶಸ್ವಿ ಆಗಲಿ, ನಮ್ಮ ಏನು ಪ್ರಮುಖ ಬೇಡಿಕೆಗಳು ಈಡೇರಲಿ ಅಂತ ಈ ಸಂದರ್ಭದಲ್ಲಿ ನಾನು ಮಾನ್ಯ ಸರ್ಕಾರ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳಲ್ಲಿ ಕೋರ್ತಾ ನಮ್ಮ ಸಂಘಟನೆಗೆ ಜಯವಾಗಲಿ, ನಮ್ಮ ಬೇಡಿಕೆಗಳು ಈಡೇರಲಿ ಅಂತ ಈ ಸಂದರ್ಭದಲ್ಲಿ ನಾನು ಶುಭ ಹಾರೈಸ್ತಾ ನಾನು ಮಾತನ್ನು ಮುಗಿಸ್ತೇನೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘಕ್ಕೆ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘಕ್ಕೆ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ನ್ಯಾಯಯುತ ಬೇಡಿಕೆಗಳು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ನ್ಯಾಯಯುತ ಬೇಡಿಕೆಗಳು ಉದ್ಘಾಟನೆ ಮಾಡಿ ಎಲ್ಲ ನೌಕರರಿಗೂ ಶುಭವಾಗಲಿ ಅಂತ ಹಾರೈಸ್ತಾ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ ನಮ್ಮ ತಾಲೂಕಿನ ಕಾರ್ಯನಿರ್ವಹಣಾಧಿಕಾರಿಗಳಂತ ಶ್ರೀಯುತ ಆನಂದ್ ಸರ್ ಅವರಿಗೆ ನಮ್ಮೆಲ್ಲ ಸಂಘದ ಎಲ್ಲ ಸಂಘಗಳ ಎಲ್ಲ ನೌಕರರ ಪರವಾಗಿ ಅನಂತ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.
ಸಮಾರಂಭದಲ್ಲಿ ಭಾಗವಹಿಸಿದ ಉಪಮುಖ್ಯಮಂತ್ರಿಗಳ ಭಾಷಣ ಹಾಗೂ ಮುಖ್ಯಮಂತ್ರಿಗಳ ಭಾಷಣವನ್ನು ಮುಂದಿನ ವಿಡಿಯೋದಲ್ಲಿ ನೋಡಿ. MS ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಕೆಳಗೆ ಕಾಣುವ ಬೆಲ್ ಐಕಾನ್ ಒತ್ತಿ ಎಲ್ಲಾ ವಿಡಿಯೋಗಳನ್ನು ನೋಡಿ ಆನಂದಿಸಿ.